ವೆರಿ ಹ್ಯೂಜ್ ಸ್ಟೇಟ್ಮೆಂಟ್ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಇವತ್ತು ಈ ಸಮಾವೇಶದ ಮೂಲಕ ಬಂದಿತ್ತು. ನೋಡಿ, ಪ್ರಬಲ ಸಮುದಾಯಗಳು ಆಯ್ಕೆ ಆಗುತ್ತಾ ಸಿಎಂದು ಅಥವಾ ಶೋಷಿತರ ಜೊತೆಗೆ ನಿಲ್ತಾರಾ ಅನ್ನೋ ಪ್ರಶ್ನೆ ದ್ವಂದ್ವಕ್ಕೆ ಉತ್ತರವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಈ ಸಮಾವೇಶದ ಮೂಲಕ ಕೊಟ್ಟಿದ್ದಾರೆ. ನಾನು ಯಾರ ವಿರೋಧಿ ಕೂಡ ಅಲ್ಲ, ನಮ್ಮ ಸರ್ಕಾರ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡುತ್ತೆ, ಅದಕ್ಕೆ ಬೇಕಾಗಿರೋ ಹೆಜ್ಜೆಯನ್ನ ನಾವು ಇಡ್ತಾ ಇದೀವಿ ಅಂತ ಹೇಳಿದ್ರು. ವಿರೋಧವನ್ನು ಲೆಕ್ಕಿಸದೆ ಸಿಎಂ ವರದಿಯನ್ನ ಸ್ವೀಕರಿಸೋ ಧೈರ್ಯವನ್ನ ಅಲ್ಲಿಗೆ ತೋರಿಸ್ತಾ ಇದ್ದಾರೆ ಅಂದಂಗಾಯ್ತು. ಒಂದು ವೇಳೆ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿದ್ದೇ ಆದ್ರೆ ಎರಡನೇ ಸ್ಟೇಟ್ ಆಗುತ್ತಿದ್ದು, ಮೊದಲ ಸ್ಟೇಟ್ ಬಿಹಾರ. ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಮಸೂದ್, ಒಂದು ವೇಳೆ ಬಿಗ್ ಸ್ಟೇಟ್ಮೆಂಟ್ ಇವತ್ತು ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಬಂದಿದ್ದು, ವಿರೋಧವನ್ನು ಲೆಕ್ಕಿಸದೆ ನಾನು ಧೈರ್ಯ ತೋರಿಸ್ತೀನಿ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇದು ಯಾವ ರೀತಿ ಸಂದೇಶಕ್ಕೆ ಕಾರಣ ಆಗ್ತಾ ಇದೆ? ಇವತ್ತು ಚಿತ್ರದುರ್ಗದಲ್ಲಿ ಏನು ಶೋಷಿತರ ಸಮಾವೇಶ ನಡೆಯಿತು, ಆ ಸಮಾವೇಶದಲ್ಲಿ ರಾಜಕೀಯ ವಲಯದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡುವಂತಹ ಆ ಘೋಷಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಕಾಂತರಾಜು ಅವರ ವರದಿ, ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ವರದಿ ಏನಿದೆ, ಜಾತಿ ಜನಗಣತಿ ವರದಿ ಅಂತಲೇ ಹೇಳಲಾಗ್ತಿದೆ, ಆ ಒಂದು ವರದಿಯನ್ನು ಸ್ವೀಕಾರ ಮಾಡ್ತೀವಿ ಅನ್ನುವಂಥ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಈಗಾಗಲೇ ನಾವು ಕೂಡ ನೋಡಿದ್ದೀವಿ, ಕಳೆದ 6-7 ತಿಂಗಳಿಂದಲೂ ಕೂಡ ಪ್ರಬಲ ವರ್ಗಗಳು ಜಾತಿ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡಬೇಡಿ ಅನ್ನುವಂತಹ ಒಂದು ವಿರೋಧವನ್ನು ಮಾಡಿದ್ವು. ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಅರ್ಜಿಯನ್ನು ಕೂಡ ಒಂದು ರೀತಿಯಲ್ಲಿ ಬೇಡ ಅನ್ನುವಂತಹ ಒಂದು ನಿರ್ಣಯ ಪ್ರತಿಯನ್ನು ಕೂಡ ಕೊಟ್ಟಿದ್ರು. ಒಕ್ಕಲಿಗ ಸಮುದಾಯ ಆಗಲಿ ಅಥವಾ ಲಿಂಗಾಯತ ಸಮುದಾಯ ಆಗಲಿ, ಪ್ರಮುಖ ಸಮುದಾಯಗಳ ಕಾಂಗ್ರೆಸ್ನ ನಾಯಕರು ಜೊತೆಗೆ ಮಠಾಧೀಶರು ಎಲ್ಲರೂ ಕೂಡ ವರದಿ ಸ್ವೀಕಾರ ಮಾಡಬೇಡಿ ಅನ್ನುವಂತಹ ಒಂದು ಆಗ್ರಹವನ್ನು ಮಾಡಿದ್ರು. ಆದರೆ ಮುಖ್ಯಮಂತ್ರಿಗಳು ಇವತ್ತಿನ ಶೋಷಿತರ ಸಮಾವೇಶದಲ್ಲಿ ಮಹತ್ವದ ಘೋಷಣೆ ಮಾಡಿದ್ದಾರೆ. ವರದಿಯನ್ನು ನಾನು ಕೂಡ ನೋಡಿಲ್ಲ, ಯಾರೂ ಕೂಡ ನೋಡಿಲ್ಲ. ಕೆಲವೊಂದು ತಪ್ಪು ಕಲ್ಪನೆಗಳಿಂದ ವರದಿಯಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ತಪ್ಪು ಕಲ್ಪನೆಗಳಿಂದ ಬೇರೆ ಬೇರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ವರದಿ ಪಡ್ಕೊಂಡ ನಂತರನೇ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಾಗಬೇಕು. ವರದಿಯನ್ನು ನಾವು ಪಡಿತೇವೆ. ಈ ತಿಂಗಳಂತ್ಯದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ನಿವೃತ್ತಿ ಆಗ್ತಿದ್ದಾರೆ. ವರದಿಯನ್ನು ಪಡಿತೇವೆ. ಏನಾದರೂ ವ್ಯತ್ಯಾಸಗಳು ವರದಿಯಲ್ಲಿ ಕಂಡು ಬಂದರೆ ತಜ್ಞರ ಅಭಿಪ್ರಾಯವನ್ನು ಪಡಿತೇವೆ. ಜೊತೆಗೆ ಇದನ್ನು ಕ್ಯಾಬಿನೆಟ್ನಲ್ಲೂ ಕೂಡ ಇಟ್ಟು ಚರ್ಚೆ ಮಾಡಿ ತೀರ್ಮಾನ ಆಮೇಲೆ ಮಾಡ್ತೇವೆ ಅನ್ನುವಂಥ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಅಲ್ಲೇ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ, ಬೇರೆ ಬೇರೆ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಈ ಒಂದು ಸಮಾವೇಶದಲ್ಲಿ ಇದ್ದಾರೆ. ಅವರು ಕೂಡ ಸರ್ಕಾರಕ್ಕೆ ಅಂದರೆ ಮುಖ್ಯಮಂತ್ರಿಗಳಿಗೆ ಈ ಒಂದು ವರದಿಯನ್ನು ಸ್ವೀಕಾರ ಮಾಡಬೇಡಿ ಅನ್ನುವಂತಹ ಒತ್ತಾಯವನ್ನು ಮಾಡಿದ್ರು. ಆದರೂ ಕೂಡ ಪ್ರಬಲ ವರ್ಗಗಳ ವಿರೋಧ ಇದ್ರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಇದು ಉಲ್ಟಾ ಹೊಡೆಯುತ್ತೆ ಅನ್ನುವಂತಹ ನಿರೀಕ್ಷೆ, ಸಹಜವಾದಂಥ ಲೆಕ್ಕಾಚಾರ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಈ ಒಂದು ಸಮಾವೇಶದಲ್ಲಿ ಶೋಷಿತರ ಪರವಾಗಿ ನಿಂತಿದ್ದಾರೆ. ಶೋಷಿತರ ಅಂದರೆ ಸಮುದಾಯಗಳ ಏನು ಆಗ್ರಹ ಇತ್ತು ಆ ವರದಿ ಸ್ವೀಕಾರ ಮಾಡಬೇಕು ಅಂತ ವರದಿ ಸ್ವೀಕಾರ ಮಾಡ್ತೇವೆ ಅನ್ನುವಂಥ ಮಹತ್ವದ ಘೋಷಣೆ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪರಿಣಾಮ ಕಾಂಗ್ರೆಸ್ ಮೇಲೆ ಆಗಬಹುದು. ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಮಮತಾ, ಧನ್ಯವಾದ ಮಸೂದ್ ಮಾಹಿತಿಗಾಗಿ. ಬಿಗ್ ಸ್ಟೇಟ್ಮೆಂಟ್ ಬಂದಿದೆ. ಈ ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದ ಜಾತಿ ಸಮೀಕರಣವನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋ ಕುತೂಹಲ ಇದೆ.